ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಪಕ್ಷದ ವಿಚಾರವಾಗಿ ಅವರು ಮಾತುಗಳನ್ನಾಡಿದ್ದಾರೆ. ವಿಜಯದಶಮಿ ಎಂದು ಹೊಸ ಪಕ್ಷ ಅಂತೇಳಿ ಘಂಟಾಘೋಷವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗೆ ಸೆಡ್ಡು ಹೊಡೆದ ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಯುಗಾದಿ ಹಬ್ಬದ ದಿನವೇ ಹೊಸ ಪಕ್ಷದ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ವಿಜಯದಶಮಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತಾರಂತೆ. ಇವತ್ತು ಘೋಷಣೆ ಮಾಡಿದ್ದಾರೆ. ಅಂದ್ರೆ ವಿಜಯದಶಮಿಗೆ ಹೊಸ ಪಕ್ಷ ಬರುತ್ತೆ ಅಂತೇಳಿ. ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದುಳಿವಾಗಿ ಕೆಟ್ಟ ಚೀಲಾಗಿದ್ದು ಇವತ್ತು ನೀವು ನಮ್ಮ ಸಿದ್ದೇಶ್ವರನ ಪತ್ನಿಯನ್ನ ಸೋಲಿಸಿದ್ರು. ಚಾಮರಾಜನಗರದಲ್ಲಿ ಪಾಪ ಒಬ್ಬ ದಲಿತ ಹಣನೇ ಕೊಡಲಿ, ಯಾವ ಒಬ್ಬ ವಿಜೇಂದ್ರ ಚೀಲ ಎಲ್ಲ ದುಡ್ಡು ಹೊರಕೋಲ್ಲ. ಏನು ಮಾಡಿ ತುಮಕೂರಲ್ಲಿ ಇವತ್ತು ತುಮಕೂರಲ್ಲಿ ಸೋಮಣ್ಣ ಸೋಲಿಸಿದ ಪ್ರಯತ್ನ ಅವರು ಬಹಳ ಒಂದು ಗಟ್ಟಿಯಾದಂಥ ಅವರು ಏನು ವಿಚಾರ ಮಾಡಿದ್ರು. ದೇವೇಗೌಡರು ಏನು ಹೇಳಿದ್ರು, ನಾನು ಸೋಮಣ್ಣ ಸೋತ ನಾನೇ ಸೋತ ಅಂತ ಹೇಳಿದ್ರು. ಇಡೀ ಅಲ್ಲಿ ಸಮುದಾಯ, ಒಕ್ಕಲಿಗೆ ಸಮುದಾಯ ಎಲ್ಲರೂ ಮತ ಹಾಕಿಕೊಂಡು ಸೋಮಣ್ಣ ಕಾರಾಗಿ ಗೋವಿಂದ ಕಾರಜೋಳರ ಪರಿಸ್ಥಿತಿ ಇದೆ. ಗೋವಿಂದ ಕಾರಜೋಳರನ್ನ ಚುನಾವಣೆ ಟಿಕೆಟ್ ಹಂಚಿಕೆ ಆದ್ಮೇಲೆ ಚಿತ್ರದುರ್ಗಕ್ಕೆ ಹೋದಾಗ ಅವರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಬಂದಿದ್ದಾರೆ. ಡಾಕ್ಟರ್ ಸುಧಾಕರ್ ಏನು ಚಿಕ್ಕಬಳ್ಳಾಪುರ ಅಂತ ಹೇಳಿದ ಅವನು ಎಲೆಕ್ಷನ್ ಮಾಡೋದಂತ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ರು. ಅಂದ್ರೆ ನಿಮ್ಮ ನೀತಿ ಅಂತ ಉಮೇಶ್ ಯಾದವ್ ಪಾಪ ಬಜಾರ್ನ ಸಂತೋಷ ಬರೀ 25,000 ಸೋತ್ರಿ. ಅಲ್ಲಿ ನಿಮ್ಮ ಚೀಲಗಳು ಚಮಚಾರ ಏನಂದಾರಲ್ಲ ಕಲಬುರಗಿ, ಅವ್ರು ಯಾವ ಪಕ್ಷ ಮಾಡಿದ್ರು? ಎಷ್ಟು ದುಡ್ಡು ನೀವು ಪಾರ್ಟಿಯಿಂದ ಬಂದಂಥ ದುಡ್ಡು ನೀವು ನೋಡ್ಬೇಕು. ಇದು ಎಲ್ಲ ಭಗವಂತ ಕೃಪಾ. ಅವ್ನು ಸೋಲಿಸಿದ್ರಲ್ಲ ಯಾರು ನಿಮ್ಮ ಚೀಲಗಳು MLAಗಳು. ಹೀಗಾಗಿ ನೀವು ಪಕ್ಷಕ್ಕೆ ಏನು ನಿಷ್ಠೆ ಇದೆ, ನನ್ನ ನಿಷ್ಠೆ ಬೇಕಿದೆ ಅಂತಲ್ಲ, ನಿಮ್ಮ ನಿಷ್ಠೆ ಏನು ಅನ್ನೋದು ಹೇಳಿ. ಹಾಗಾದ್ರೆ ಬಿಜೆಪಿ ಯತ್ನಾಳ್ ರನ್ಔಟ್ ಆದ್ರ ಬೋಲ್ಡ್ ಆದ್ರ ಅಥವಾ ಮ್ಯಾಚ್ ಫಿಕ್ಸಿಂಗ್ ಒಳಗಾದ್ರ? ಯಾವ ಮ್ಯಾಚ್ ಫಿಕ್ಸಿಂಗ್? ಇದು ನಿಮ್ಮ ಉಚ್ಚಾಟನೆ ಷಡ್ಯಂತ್ರ ಆಯ್ತಾ? ತಮ್ಮ ಉಚ್ಚಾಟನೆ ನೋಡಿ, ಇದು ಏನಾಯ್ತು ಗೊತ್ತಿಲ್ಲ. ಇದರಿಂದ 3-4 ರೀತಿಯ ಒಂದು ಕಾರಣಗಳು ಹೇಳ್ತಾರೆ. ಯತ್ನಾಳ್ ಉಚ್ಚಾಟನೆ ಮಾಡಬೇಕು, ವಿಜಯನನ್ನ ಅಧ್ಯಕ್ಷರಿಂದ ಮುಖ್ಯವಾದಂಗಾಯ್ತು, ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು. ಇವ್ರು ಯಾರು ನಿಷ್ಠಿರ್ತಾರೋ ಅವ್ರ ಪಕ್ಷಕ್ಕೆ ತಗೊಂಡು ಇದು ಹೇಳೋದ್ರಿಂದ ಏನಾಗ್ತದೆ ಅಂದರೆ, ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಹಾರಿಸಿರ್ಬೋದು, ಸಿಹಿ ಹಂಚಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು, ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು. 2 ತಾಸಿನಾಗ ಅವ್ರಿಗೆ ಗಾಬರಿ ಗೊತ್ತಾಗ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕರಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ತೆಗೆದು ಹಾಕ್ತಾರೆ. ಸೇಮ್ ಮ್ಯಾಚ್ ಏನಾಗ್ತದ ಮುಂದೇನಾಗ್ತದೆ ಗಾಬರಿ ಆಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕ ಅಲ್ಲೇ ನಿಂತ್ಬಿಟ್ರು. ಯಾಕಂದ್ರೆ ಅವ್ರ ಗುಟ್ಟಾಗ್ತೇನೋ ಎತ್ತಾನೇ ಕೈ ಹಚ್ಚಾರಂದ್ರೆ ನನ್ನ ಕೈ ಹಚ್ತಾರೆ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡೋದಂತವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಪಕ್ಷದ ವಿಚಾರವಾಗಿ ಅವರು ಮಾತುಗಳನ್ನಾಡಿದ್ದಾರೆ. ವಿಜಯದಶಮಿ ಎಂದು ಹೊಸ ಪಕ್ಷ ಅಂತೇಳಿ ಘಂಟಾಘೋಷವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗೆ ಸೆಡ್ಡು ಹೊಡೆದ ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಯುಗಾದಿ ಹಬ್ಬದ ದಿನವೇ ಹೊಸ ಪಕ್ಷದ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ವಿಜಯದಶಮಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತಾರಂತೆ. ಇವತ್ತು ಘೋಷಣೆ ಮಾಡಿದ್ದಾರೆ. ಅಂದ್ರೆ ವಿಜಯದಶಮಿಗೆ ಹೊಸ ಪಕ್ಷ ಬರುತ್ತೆ ಅಂತೇಳಿ. ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದುಳಿವಾಗಿ ಕೆಟ್ಟ ಚೀಲಾಗಿದ್ದು ಇವತ್ತು ನೀವು ನಮ್ಮ ಸಿದ್ದೇಶ್ವರನ ಪತ್ನಿಯನ್ನ ಸೋಲಿಸಿದ್ರು. ಚಾಮರಾಜನಗರದಲ್ಲಿ
ಪಾಪ ಒಬ್ಬ ದಲಿತ ಅವ್ನಿಗೆ ಹಣನೇ ಕೊಡಲಿಲ್ಲ. ಯಾವ ಒಬ್ಬ ವಿಜೇಂದ್ರ ಚೀಲ ಎಲ್ಲ ದುಡ್ಡು ಹೊರಕೋಲ್ಲ. ಏನು ಮಾಡಿ ತುಮಕೂರಲ್ಲಿ ಇವತ್ತು ತುಮಕೂರಲ್ಲಿ ಸೋಮಣ್ಣ ಅವರು ಬಹಳ ಒಂದು ಗಟ್ಟಿಯಾದಂಥ ಅವರು ಏನು ವಿಚಾರ ಮಾಡಿದ್ರು. ದೇವೇಗೌಡರು ಏನು ಹೇಳಿದ್ರು, ನಾನು ಸೋಮಣ್ಣ ಸೋತ ನಾನೇ ಸೋತ ಅಂತ ಹೇಳಿದ್ರು. ಇಡೀ ಅಲ್ಲಿ ಸಮುದಾಯ, ಒಕ್ಕಲಿಗೆ ಸಮುದಾಯ ಎಲ್ಲರೂ ಮತ ಹಾಕಿಕೊಂಡು ಸೋಮಣ್ಣ ಕಾರಾಗಿ. ಗೋವಿಂದ ಕಾರಜೋಳರ ಪರಿಸ್ಥಿತಿ ಇದೆ. ಗೋವಿಂದ ಕಾರಜೋಳರನ್ನ ಚುನಾವಣೆ ಟಿಕೆಟ್ ಹಂಚಿಕೆ ಆದ್ಮೇಲೆ ಚಿತ್ರದುರ್ಗಕ್ಕೆ ಹೋದಾಗ ಅವ್ರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಬಂದಿದೆ. ಡಾಕ್ಟರ್ ಸುಧಾಕರ್ ಏನು ಚಿಕ್ಕಬಳ್ಳಾಪುರ ಅಂತ ಅವನು ಎಲೆಕ್ಷನ್ ಮಾಡೋದಂತ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದೆ. ಅಂದ್ರೆ ನಿಮ್ಮ ನೀತಿ ಅಂತ ಉಮೇಶ್ ಯಾದವ್ ಪಾಪ ಬಜಾರ್ನ ಸಂದೇಶ ಬರೀ 25,000 ಸೋತ್ರಿ. ಅಲ್ಲಿ ನಿಮ್ಮ ಚೀಲಗಳು ಚಮಚಾರ ಏನಂದಾರಲ್ಲ ಕಲಬುರಗಿ, ಅವ್ರು ಯಾವ ಪಕ್ಷ ಮಾಡೋರು? ಎಷ್ಟು ದುಡ್ಡು ಈ ಪಾರ್ಟಿದಿಂದ ಬಂದಂಥ ದುಡ್ಡು ನೀವು ಇದು ಎಲ್ಲ ಭಗವಂತ ಕೃಪಾ. ಅವ್ನು ಸೋಲಿಸಿದ್ರಲ್ಲ ಯಾರು ನಿಮ್ಮ ಚೀಲಗಳು MLAಗಳು. ಹೀಗಾಗಿ ನೀವು ಪಕ್ಷಕ್ಕೆ ಏನು ನಿಷ್ಠೆ ಇದೆ, ನನ್ನ ನಿಷ್ಠೆ ಬೇಕಿದೆ ಅಂತಲ್ಲ, ನಿಮ್ಮ ನಿಷ್ಠೆ ಏನು ಅನ್ನೋದು ಹೇಳಿ. ಹಾಗಾದ್ರೆ ಬಿಜೆಪಿಯಲ್ಲಿ ಯತ್ನಾಳು ರನ್ಔಟ್ ಆದ್ರ, ಬೋಲ್ಡ್ ಆದ್ರ ಅಥವಾ ಮ್ಯಾಚ್ ಫಿಕ್ಸಿಂಗ್ ಒಳಗಾದ್ರ? ಯಾವ ಮ್ಯಾಚ್ ಫಿಕ್ಸಿಂಗ್? ಇದು ನಿಮ್ಮ ಷಡ್ಯಂತ್ರ ಆಯ್ತಾ? ನಮ್ಮ ಉಚ್ಚಾಟನೆ ನೋಡಿ, ಇದು ಏನಾಯ್ತು ಗೊತ್ತಿಲ್ಲ. ಇದರಿಂದ 4 ರೀತಿಯ ಒಂದು ಕಾರಣಗಳು ಹೇಳ್ತಾರೆ. ಯತ್ನಾಳ್ ಉಚ್ಚಾಟನೆ ಮಾಡಬೇಕು, ವಿಜಯನನ್ನ ಅಧ್ಯಕ್ಷ ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು. ಯಾರು ನಿಷ್ಠಿರ್ತಾರೋ ಅವ್ರ ಪಕ್ಷಕ್ಕೆ ತಗೊಂಡು ಇದು ಹೇಳೋದ್ರಿಂದ ಏನಾಗ್ತದೆ ಅಂದ್ರೆ, ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಹಾರಿಸಿರ್ಬೋದು, ಸಿಹಿ ಹಂಚಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು, ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು. 2 ತಾಸಿನಾಗ ಅವ್ರಿಗೆ ಗಾಬರಿ ಗೊತ್ತಾಗ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕರಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಸೇಮ್ ಮ್ಯಾಚ್ ಏನಾಗ್ತದ ಮುಂದೇನಾಗ್ತದೆ ಗಾಬರಿ ಆಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕ ಅಲ್ಲೇ ನಿಂತ್ಬಿಟ್ರು. ಯಾಕಂದ್ರೆ ಅವ್ರು ಗುಟ್ಟಾಗ್ತೇನೋ ಹೋಯ್ತು ಎತ್ತಾನೆ ಕೈ ಹಚ್ಚಾರಂದ್ರೆ ನನ್ನ ಕೈ ಹಚ್ತಾರೆ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡೋದಂತವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಪಕ್ಷದ ವಿಚಾರವಾಗಿ ಅವರು ಮಾತುಗಳನ್ನಾಡಿದ್ದಾರೆ. ವಿಜಯದಶಮಿ ಎಂದು ಹೊಸ ಪಕ್ಷ ಅಂತೇಳಿ ಘಂಟಾಘೋಷವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗೆ ಸೆಡ್ಡು ಹೊಡೆದ ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಯುಗಾದಿ ಹಬ್ಬದ ದಿನವೇ ಹೊಸ ಪಕ್ಷದ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ವಿಜಯದಶಮಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷವನ್ನು